ಅಟ್ಲೀಸ್ಟ್ ಮುಂದಕ್ಕಾದರೂ ಜನತಾ ದಸರಾ ಆಗಬೇಕು ಅಂತ ಒಂದು ಅಭಿಲಾಷೆ ಇದೆ. ಜನರು ಅವ್ರು ಕೊಟ್ಟ ತೆರಿಗೆಯಲ್ಲಿ ಅವ್ರಿಗೆ ಅವಕಾಶ ಇದ್ರೂ ಟಿಕೆಟಿಂದ ವಂಚನೆ ಆಗಿ ರಾಜಕಾರಣಿಗಳು ಕಾರ್ಯಕರ್ತರ ಹತ್ರ ಹೋಗಿ ಹೋಗಿ ಬೇಡಿ ಟಿಕೆಟ್ನ ತಗೊಂಡು ನೋಡೋ ಪರಿಸ್ಥಿತಿ ಬಂದಿದೆ. ಮುಂದಕ್ಕೆ ಇದಾದರೆ ಈಗ 4617 ಟಿಕೆಟ್ ಕೊಟ್ಟಿದ್ದಾರೆ. ನಾಳೆ ದಿವಸ ಇದೇ ಥರ ಕಂಟಿನ್ಯೂ ಆದರೆ 100 ಟಿಕೆಟ್ ಅಷ್ಟೇ ಇರ್ತದೆ ಜನಸಾಮಾನ್ಯರಿಗೆ. ಅದು ಕೂಡ ಕಣ್ಣೋರ್ಸ ಆಟ ಆಡ್ತಾರೆ ಇವರು. ಇದಾದಮೇಲೆ ಇವ್ರ ಟಿಕೆಟ್ಗಳು ಅಷ್ಟೊಂದು ಕೊಡ್ತಾರಲ್ವಾ, VIP ಟಿಕೆಟ್ ಅಂತ. ಇದು ಅಂಥ ಟಿಕೆಟ್ಗಳು ದಲ್ಲಾಳಿಗಳಿಗೆ ಸಿಗುತ್ತೆ ನೋಡಿ. ಫೇಸ್ಬುಕ್ಕಲ್ಲಿ ಓಪನ್ನಾಗಿ ಹಾಕಿರ್ತಾರೆ ದಲ್ಲಾಳಿಗಳು. I have 2 VIP pass for tomorrow Dasara procession. If anyone interested text me. Put me touch in Mysore ಅಂತ ಒಂದು ಪೇಜ್ ಇದೆ. ಅದರಲ್ಲಿ ತುಂಬ ಚೆನ್ನಾಗಿದೆ ಪೇಜು. ಏನೇ ಇದ್ರೂ ಅದರಲ್ಲಿ ನಮಗೆ ಬೇಗ ಸಿಗುತ್ತೆ. ಇವರು ಟಿಕೆಟ್ನ ಆ ಪೇಜಲ್ಲಿ ಹಾಕಿದ್ದಾರೆ. 3300 ರೂಪಾಯಿ ಅಂತ ಕೋಟ್ ಮಾಡಿದ್ದಾರೆ. 3300 ರೂಪಾಯಿ ಅಂತ ಕೋಟ್ ಕೂಡ ಮಾಡಿದ್ದಾರೆ. ಇವರ ಹೆಸರು ಬಂದು ನಾಗಜ್ಯೋತಿ CM. ಈ ಥರ ತುಂಬ ಇದೆ. ಹುಡುಕ್ತಾ ಹೋದರೆ ಪುಟ್ ಮಿ ಟಚ್ ಇನ್ ಮೈಸೂರು ಅಥವಾ ಮೈಸೂರು ನಮ್ಮ ಮೈಸೂರು ಸುಮಾರು ಪೇಜಸ್ ಏನೇನಿದೆ ಅವತ್ತಿನ ದಿನಕ್ಕೆ ಹುಡುಕ್ತಾ ಹೋದರೆ ತುಂಬ ಇದೆ. ಇಲ್ಲೊಬ್ಬರು ಯಶಸ್ವಿ BN ಅಂತ, ಐ ಡು ಹ್ಯಾವ್ VIP ಪಾಸ್ ಆಫ್ ದಸರಾ ಪ್ರೊಸೆಷನ್ 2.5K 2,500 ರೂಪಾಯಿ VIP ಪಾಸ್ನ ಫ್ರೀಯಾಗಿ ತೀಸ್ಕೋತಾರೆ ಕಾರ್ಯಕರ್ತರ ಹತ್ರ. 2,500, 3,500, 4,000, 5,000 ರೂಪಾಯಿಗೆ ಸೇಲ್ ಮಾಡ್ತಾರೆ. ದಲ್ಲಾಳಿಗಳಿಗಂತೂ ಒಳ್ಳೆ ದುಡ್ಡು. ಸೊ ಇದರಿಂದ ಏನಾಗುತ್ತೆ, ಜನಸಾಮಾನ್ಯರಿಗೆ ಸಿಗೋವಂಥ ಟಿಕೆಟ್ ಜನರಿಗೆ ಸಿಗ್ತಾ ಇಲ್ಲ. ಎಲ್ಲ ಇಂಥವ್ರಿಗೆ ದಲ್ಲಾಳಿಗಳಿಗೆ ಕಾರ್ಯಕರ್ತರಿಗೆ ಬರೀ ಅವ್ರುಗಳು ಅವರ ಹೆಂಡ್ತಿ ಮಕ್ಕಳು ಅವ್ರ ಕಾರ್ಯಕರ್ತರನ್ನ ಕರ್ಕೊಂಬಂದ್ರೆ ಜನಸಾಮಾನ್ಯರು ಏನು ಮಾಡಬೇಕು? ಇಷ್ಟಲ್ಲದೆ ಈಗ ಇದೆಲ್ಲ ಅಲ್ಲದೆ ಮುಂಬರುವ ದಸರಾ 2024 ಅಕ್ಟೋಬರಲ್ಲಿ ಏನು ನಡೀತದೆ, ಇಲ್ಲೊಬ್ಬರು ಪುಣ್ಯಾಪ್ತರು ಗೂಗಲ್ಗೆ ಹೋಗಿ ನಾವು ಮೈಸೂರು ದಸರಾ ಅಂತ ಎಂಟರ್ ಮಾಡಿದಾಗ ಫಸ್ಟ್ ಬರೋದೇ ಇವ್ರದ್ದು ಪ್ರೈವೇಟ್ ವೆಬ್ಸೈಟ್ MySoreDasara.org ಅಂತ ಒಂದು ಪ್ರೈವೇಟ್ ವೆಬ್ಸೈಟ್ ಬರುತ್ತೆ. ಇದು ಯಾವುದೇ ರೀತಿ ಗೌರ್ಮೆಂಟ್ ಅಧಿಕೃತ ವೆಬ್ಸೈಟ್ ಅಲ್ಲ. ಇದು ಯಾರ್ದು ಅಂತಂದರೆ ಸ್ಕೈವೇ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ ಅವ್ರದ್ದು. ಇವ್ರು ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ ಅವ್ರ ವೆಬ್ಸೈಟಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡ್ಕೊಂಡಿದ್ದಾರೆ. ಸ್ಕೈವೇ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ ಪರ್ಚೇಸ್ 200 ಗೋಲ್ಡ್ ಕಾರ್ಡ್ಸ್ ಫಾರ್ ದಿಸ್ ಅಪ್ಕಮಿಂಗ್ ದಸರಾ. Tickets at cost price and distribute them to tourists from India and overseas. For cost price, for guests who book minimum 3-night package and 3-night in hotels. ಅಂದರೆ ಸ್ಕೈವೇ ಟ್ರಾವೆಲ್ಸ್ ಇಂದ ಯಾರ್ಯಾರು ಬುಕ್ ಮಾಡ್ತಾರೆ ಅವ್ರಿಗೆ 200 ಟಿಕೆಟ್ ಗೋಲ್ಡ್ ಕಾರ್ಡ್ನ ಅವ್ರು ಆಲ್ರೆಡಿ ನಾವು ಕೊಡ್ತೀವಿ ಅಂತ ಆಲ್ರೆಡಿ ಅಧಿಕೃತವಾಗಿ ಘೋಷಣೆ ಮಾಡ್ಕೊಂಡಿದ್ದಾರೆ. ಸೊ ಇವ್ರುಗಳಿಗೆಲ್ಲ 200 ಟಿಕೆಟ್ ಬರೋ ಹಾಗಿದ್ರೆ ಜನಸಾಮಾನ್ಯರಿಗೆ ಏನಾಗುತ್ತೆ? ನಮ್ಮ ದಸರಾ ಅಂದರೆ ದೇಶ ವಿದೇಶದಿಂದ ಬರ್ತಾರೆ ಸರ್. ಪ್ರತಿಯೊಬ್ಬರಿಗೂ ಆಸೆ ಇರ್ತದೆ ಟಿಕೆಟ್ ತೊಗೋಬೇಕು, ಹೆಂಡತಿ ಮಕ್ಳ ಜೊತೆ ನೋಡಬೇಕು ಅಂತ ಪ್ರತಿಯೊಬ್ಬರಿಗೂ ಇರುತ್ತೆ. ಸೊ ಇಲ್ಲೇನಾಗ್ತಾಯಿದೆ, ನಮ್ಮ ಮೈಸೂರವ್ರಿಗೆ ಟಿಕೆಟ್ ಸಿಗ್ತಾ ಇಲ್ಲ. ಎಲ್ಲ ದಲ್ಲಾಳಿಗಳು ರಾಜಕಾರಣಿಗಳು ಹೋಗಬೇಕು, ಅವ್ರ ಹತ್ರ ಬೇಡಬೇಕು, ಕೇಳಬೇಕು, ಸಿಕ್ಕರೆ ಸಿಗುತ್ತೆ, ಇಲ್ಲಾಂದರೆ ಇಲ್ಲಾಂದರೆ ರೋಡ್ ಸೈಡಲ್ಲೇ ನಿಂತ್ಕೋಬೇಕು. ಓಕೆ, ಅದು ಒಂಥರ ಚೆನ್ನಾಗಿರುತ್ತೆ. ಆದರೆ ಇಲ್ಲಿ ಜನರು ತುಂಬ ವಂಚಿತರಾಗ್ತಾ ಇದ್ದಾರೆ. ಇದನ್ನು ಜಿಲ್ಲಾಡಳಿತ ಮತ್ತು ಮೈಸೂರು ದಸರಾ ಸಮಿತಿ ಇದ್ರ ಬಗ್ಗೆ ಒಂದು ತನಿಖೆ ಮಾಡಬೇಕು. ಮತ್ತು ಮುಂದಕ್ಕಾದರೂ ದಸರಾನ ಜನತಾ ದಸರಾ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ಜೊತೆಗೆ ನಾವು ಗವರ್ನರ್ ಸರ್ಗೆ, ಲೋಕಾಯುಕ್ತರಿಗೆ ಏನು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅದೆಲ್ಲ ತನಿಖೆ ಆಗಬೇಕು. ತನಿಖೆ ಆಗಿ ಅದ್ರ ಹಿಂದೆ ಯಾರ್ಯಾರು ಇದ್ದಾರೆ, ಮೀನ್ಸ್ ಇದಕ್ಕೆಲ್ಲ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಧಿಕಾರಿ ವರ್ಗದಲ್ಲಿ, ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ. ಮತ್ತು ಮುಂಬರುವ ದಸರಾ ನಾನು ಈಗಲೇ ಹಿಂಟ್ ಕೊಟ್ಟಿದ್ದೀನಿ. ಯಾರ್ಯಾರು ಈಗ ಆಲ್ರೆಡಿ ಸ್ಕೈವೇ ಅನ್ನೋರು ಆಲ್ರೆಡಿ ಹಾಕಿದ್ದಾರೆ. ಸೊ ಇದೆಲ್ಲ ಆಗಬಾರ್ದು, ಸ್ಟಾಪ್ ಆಗಬೇಕು. ಇವರು 40% ಕೊಡಲಿ ಸರ್ ಜನಗಳಿಗೆ, 60% ಅವ್ರಿಗೆ ಕೊಡಲಿ. ಆದ್ರೆ 40%ನಾದರೂ ಕರೆಕ್ಟಾಗಿ ಕೊಡಲಿ, ಲಾಸ್ಟ್ ತನಕ ನೋಡಲಿ. ನಾಳೆ ದಸರಾ ಪ್ರೊಸೆಷನ್ ಅಂತ ಅಂದಾಗ 40% ಸೇಲ್ ಆಗಿಲ್ವಾ, ಅವಾಗ ಇವ್ರು ಎತ್ಕೊಂಡು ಯಾರಿಗೆ ಬೇಕಾದ್ರೂ ಕೊಟ್ಕೊಳ್ಳಿ.